ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಫಸ್ಟ್ ಮ್ಯಾಚ್ 2.5 ದಿನದಲ್ಲೇ ಮುಗ್ದೈತಲ್ಲ ಗುರು. ಈ ಕಡೆ ವೆಸ್ಟ್ ಇಂಡೀಸ್ ಅವರು ಏನ್ ಕಾಂಪಿಟೇಷನ್ ಕೊಡ್ಲಿಲ್ಲಪ್ಪ. ಇನ್ನು 2.5 ದಿನ ಬಾಕಿ ಇತ್ತು, ಅಷ್ಟಲ್ಲೇ ಮುಗಿಸೇ ಬಿಟ್ರು ನಮ್ಮ ಭಾರತ ತಂಡ. ಏನಂದ್ರೆ ಒಂದೇ ಇನ್ನಿಂಗ್ಸ್ ಬ್ಯಾಟಿಂಗ್ ಮಾಡಿರೋದು ಇವರು. ವೆಸ್ಟ್ ಇಂಡೀಸ್ ಅವ್ರು ನೋಡಿದ್ರೆ 2 ಇನ್ನಿಂಗ್ಸ್ ಬ್ಯಾಟಿಂಗ್ ಮಾಡಿದ್ರು, 2 ಇನ್ನಿಂಗ್ಸ್ ಅಲ್ಲಿ ಆಲ್ ಔಟ್ ಆಗ್ಬಿಟ್ರು ಗುರು. ಈ ಕಡೆ ಭಾರತ ತಂಡಕ್ಕೆ ಬೈಯಾನ್ ಇನ್ನಿಂಗ್ಸ್ 140 ರನ್ಗಳಿಂದ ಭರ್ಜರಿಯಾಗಿ ಜಯ ಗಳಿಸಿದ್ದಾರೆ. ಆಮೇಲೆ ಸರಣಿಯಲ್ಲಿ ಮುನ್ನಡೆ ಗುರು. ಇವಾಗ 1-0 ಇಂದ ಸರಣಿ ಮುನ್ನಡೆ ಸಾಧಿಸಿದ್ದಾರೆ. ನೆಕ್ಸ್ಟ್ ಮ್ಯಾಚ್ ಇರೋದು ಅಕ್ಟೋಬರ್ 10ಕ್ಕೆ. ಸೊ ಭಾರತ ತಂಡ ಸಖತ್ತಾಗಿ ಆಡಿದ್ರು. ಅಂದ್ರೆ ಬೌಲರ್ಸ್ ಅಂತೂ ಫುಲ್ ಕಡಿವಾಣ ಆಗ್ಬಿಟ್ರು ಗುರು. ವೆಸ್ಟ್ ಇಂಡೀಸ್ ಅವ್ರಿಗೆ ಒಂಥರ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಬ್ಯಾಟ್ಸ್ಮನ್ಸ್ ಗಳಿಗಂತೂ. ಸೊ ಇವತ್ತಿನ ಪಂದ್ಯ ಅಂದ್ರೆ ಇವತ್ತಿಂದು ಡೇ 3 ನೋಡೋದಾದ್ರೆ, ಫಸ್ಟ್ ಆಫ್ ಆಲ್ ನಿನ್ನೆ ಲೈವ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ನಮ್ಮ ಹಾರ್ದಿಕ್ ಅಣ್ಣ ಹೇಳಿದ್ರಪ್ಪ, ಓವರ್ ನೈಟ್ ಡಿಕ್ಲರೇಷನ್ ಕೊಡ್ಬೋದು ಗುರು ಅಂತ. ಅಣ್ಣ ಹೆಂಗೆ ಹೇಳಿದ್ರೆ ಅನ್ನೋ ಗೊತ್ತಿಲ್ಲ, ಬಟ್ ಓವರ್ ನೈಟ್ ಡಿಕ್ಲರೇಷನ್ ಕೊಡ್ಬೇಕಾ. ಈ ಕಡೆ ನಮ್ಮ ಭಾರತ ತಂಡ 448 ರನ್ 5 ವಿಕೆಟ್ ಹೋಗಿತ್ತು, 286 ರನ್ ಲೀಡ್ ಅಲ್ಲಿ ಇದ್ವಿ. ಸೊ 286 ಲೀಡ್ ತಗೊಂಡು ಓವರ್ ನೈಟ್ ಡಿಕ್ಲರೇಷನ್ ಕೊಟ್ಬಿಡ್ತಾರೆ ಅವರು. ಇವತ್ತು ಬೆಳಿಗ್ಗೆ ಮ್ಯಾಚ್ ಯಾವಾಗ ಸ್ಟಾರ್ಟ್ ಆಗತ್ತಲ್ವಾ, ಸೊ ಆವಾಗ ಓಪನರ್ಸ್ ವೆಸ್ಟ್ ಇಂಡೀಸ್ ಓಪನರ್ಸೇ ಬರ್ತಾರೆ, ಡೂ ಅಂತ ಬರ್ತಾರೆ. ಬಟ್ ಹೆಂಗೆ ಎಷ್ಟು ಫಾಸ್ಟ್ ಆಗಿ ಬರ್ತಾರೆ ಅಷ್ಟು ಫಾಸ್ಟ್ ಆಗಿ ಸ್ವಲ್ಪ ಹೊತ್ತು ಆಡ್ತಾರೆ ಗುರು. ಬಟ್ ಆಮೇಲೆ ಯಾವಾಗ ವಿಕೆಟ್ ಬೀಳುತ್ತೆ ನೋಡಿ, ಫಸ್ಟ್ ವಿಕೆಟ್ ಅಲ್ಲಿಂದ ಗಾಮ್ಕೇಸೆ ಅನ್ನೋ ತರ ಆಗ್ಬಿಡ್ತು. ಯಾಕಂದ್ರೆ ಫಸ್ಟ್ ವಿಕೆಟ್ ನಮ್ಮ ಮಿಯಾ ಬೈ ತೆಗಿತಾರೆ. ಬಟ್ ಅದು ಕ್ರೆಡಿಟ್ ಗೋಸ್ ಟು ನಿತೀಶ್ ರೆಡ್ಡಿ ಗುರು. ಅಂದ್ರೆ NKR ಅಣ್ಣ ಅಂತೂ ಸೈಕ್ ಕ್ಯಾಚ್ ಹಿಡಿದ್ರು. ಅದೊಂಥರ ಸ್ಕ್ವೇರ್ ಲೆಗ್ ಅಲ್ಲಿ ಸೂಪರ್ ಆಗಿ ಡೈ ಹೊಡೆದ್ಬಿಟ್ಟು ಕ್ಯಾಚ್ ಹಿಡ್ದಂಗಿತ್ತು. ಸೂಪರ್ ಆಗಿ ಹಿಡಿದ್ರು ಅಂತ ಹೇಳ್ಬಹುದು. ಅಲ್ಲಿಂದ ಸ್ಟಾರ್ಟ್ ಆಯ್ತು ವಿಕೆಟ್ಸ್ ಪೆರೇಡ್ ಅಂತ. 46 ರನ್ ಅಷ್ಟರಲ್ಲಿ 5 ವಿಕೆಟ್ ಹೋಗುತ್ತೆ ಗುರು. ಈ ಕಡೆ ಚಂದ್ರಪಾಲ್ ಅಣ್ಣ ಫಸ್ಟ್ ವಿಕೆಟ್ ಹೋಯ್ತಾ, ಆಮೇಲೆ ಕ್ಯಾಂಪೆಲ್, ಬ್ರೆಂಡನ್ ಕಿಂಗ್ ಅಂತ ನಮ್ಮ ಜಡ್ಡು ಅಣ್ಣ ಬಂದ್ಬಿಟ್ಟು 2 ವಿಕೆಟ್ ಸಾಟ್ ಪಾಡ್ ಹುಡುಮ ಅಂತ ತೆಗೆದ್ರು. ಈ ಬ್ರೆಂಡನ್ ಕಿಂಗ್ ಒಂದು ಚೆನ್ನಾಗಿ ಬಂತು ಗುರು ವಿಕೆಟ್. ಅಂದ್ರೆ ನಮ್ಮ ರಾಹುಲ್ ಅಣ್ಣ ಕ್ಯಾಚ್ ಚೆನ್ನಾಗಿ ಹಿಡಿದ್ರು ಅಂತ. ಈ ಕಡೆ ಕುಲ್ದೀಪ್ ಅವ್ರಂತೂ ಚೇಸ್ ನ ಮುಗ್ಸಾ ಬಿಟ್ರು. ಅಂದ್ರೆ ಬ್ಯಾಂಬೂಸಲ್ ಅಂತಾರಲ್ಲ, ಒಂಥರ ಗೊತ್ತೇ ಆಗ್ಲಿಲ್ಲ ಅಣ್ಣಂಗ್ ಬಾಲು. ಸಡನ್ ಆಗಿ ಸ್ವಲ್ಪನೇ ಸ್ಪಿನ್ ಆಯ್ತು, ಬಟ್ ಡೇಂಜರ್ ಆಗಿ ಆಯ್ತು ಅಂತ ಬಕ್ ಅಂತ ಬೋಲ್ಡ್ ಆಗ್ಬಿಡ್ತಾರೆ. ಆಮೇಲೆ ಅಂತೂ ನಮ್ಮ ಜಡ್ಡು ಬಂದ್ಬಿಟ್ಟು ಹೋಪ್ ಅಣ್ಣನ ಔಟ್ ಮಾಡ್ಬಿಡ್ತಾರೆ ಗುರು. ಹೋಪ್ ಅಂತೂ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಹೊಡಿಬಾರ್ದು ಶಾಟ್ ನ ಹೊಡೆದ್ಬಿಟ್ಟು ಔಟ್ ಆದ್ರು. ಈ ಕಡೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲೂ ಹಂಗೆ ಒಂಥರ ಹೋಪ್ಲೆಸ್ ಬ್ಯಾಟಿಂಗ್ ಅಂತಾನೆ ಆ ತರ ಹೇಳ್ಬೋದು. ಬಟ್ ನಮ್ಮ ಜೈಸ್ವಾಲ್ ಅಣ್ಣ ಕ್ರೇಜಿ ಕ್ಯಾಚ್ ಹಿಡಿತಾರೆ ಗುರು. ಅಣ್ಣ ಅಂತೂ ಬ್ಯಾಕ್ವರ್ಡ್ ಪಾಯಿಂಟ್ ಅಲ್ಲಿ ಸೂಪರ್ ಹಿಂಗೆ ಡೈ ಹೊಡೆದ್ಬಿಟ್ಟು ಕ್ರೇಜಿ ಕ್ಯಾಚ್ ಹಿಡಿದ್ರು ಅಂತ ಹೇಳ್ಬೋದು. ಇನ್ನು ಅದಾದ್ಮೇಲೆ 46 ರನ್ಗೆ 5 ವಿಕೆಟ್ ಹೋಗಿರುತ್ತಲ್ವಾ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ 46 ರನ್ ಪಾರ್ಟ್ನರ್ಶಿಪ್ ಬರುತ್ತೆ ಗುರು. ಅದು ಅಥನೇಜು ಆಮೇಲೆ ಈ ಕಡೆ ಗ್ರೀವ್ಸ್ ಇಬ್ಬರ ಕಡೆಯಿಂದ ಒಳ್ಳೆ ಪಾರ್ಟ್ನರ್ಶಿಪ್ ಬರ್ತಾ ಇರುತ್ತೆ. ಬಟ್ ಆ ಪಾರ್ಟ್ನರ್ಶಿಪ್ ಬ್ರೇಕ್ ಮಾಡಕ್ಕೆ ಅಂತಾನೆ ನಮ್ಮ ಸುಂದರಣ್ಣ ಬರ್ತಾರೆ. ನಮ್ಮ ಸುಂದರಣ್ಣ ಮಟಾಶ್ ಮಾಡ್ಬಿಡ್ತಾರೆ. ಯಾರನ್ನ ಅಂದ್ರೆ ಅಥನೇಜ್ ಅಣ್ಣನ. ಅಂದ್ರೆ ಈಸಿ ಕ್ಯಾಚ್ ಅಂತಂದ್ರೆ ಅವ್ರಿಗೆ ವಾಷಿಂಗ್ಟನ್ ನಮ್ಮ ಸುಂದರಣ್ಣನೇ ಕ್ಯಾಚ್ ಹಿಡಿದ್ಬಿಟ್ರು. ಸೊ ಒಂದು ಒಳ್ಳೆ ವಿಕೆಟ್ ಸಿಕ್ತು ಅಲ್ಲಿ. ಅದಾದ್ಮೇಲೆ ಅಂತೂ 98 ರನ್ ಅನ್ನಷ್ಟರಲ್ಲಿ 8 ವಿಕೆಟ್ ಎಲ್ಲ ಹೋಗಿರುತ್ತೆ ಗುರು. ಇನ್ನೇನ್ ಲಾಸ್ಟ್ 2 ವಿಕೆಟ್ ಸ್ವಲ್ಪ ಬೇಗನೆ ತೆಗಿತಾರೆ ಅನ್ಕೊಂಡ್ರೆ ಒಂಚೂರು ಲೇಟ್ ಮಾಡಿದ್ರು. ಯಾಕಂದ್ರೆ ಲಾಸ್ಟ್ 2 ವಿಕೆಟ್ 48 ರನ್ ಪಾರ್ಟ್ನರ್ಶಿಪ್ ಬರುತ್ತೆ. ಬಟ್ ಆಮೇಲೆ ಗ್ಯಾಪ್ ಅಲ್ಲಿ ಔಟ್ ಮಾಡ್ಬಿಡ್ತಾರೆ. ಒಟ್ನಲ್ಲಿ 146 ರನ್ಗೆ ಆಲ್ ಔಟೇ ಮಾಡ್ಬಿಡ್ತಾರೆ ಗುರು. ಇನ್ನು ಭಾರತ ತಂಡದ ಬೌಲಿಂಗ್ ನೋಡೋದಾದ್ರೆ, ಫಸ್ಟ್ 1 ವಿಕೆಟ್ ನಮ್ಮ ಸುಂದರಣ್ಣಂಗ್ 1 ವಿಕೆಟ್ ಸಿಕ್ತು, ಕುಲ್ದೀಪ್ ಅಣ್ಣಂಗ್ 2 ವಿಕೆಟ್ ಸಿಕ್ತು, ಆಮೇಲೆ ಈ ಕಡೆ ಮಿಯಾ ಬೈಗ್ 3 ವಿಕೆಟ್ ಸಿಕ್ತು, ನಮ್ಮ ಜಡ್ ಅಣ್ಣಂಗ್ 4 ವಿಕೆಟ್ ಸಿಕ್ತು. ಫಸ್ಟ್ ಇನ್ನಿಂಗ್ಸ್ ಅಲ್ಲೂ ಹಂಗೆ ಆಗಿತ್ತು, 1 2 3 4 ಆಗಿತ್ತು. ಈ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲೂ 1 2 3 4 ಅನ್ನೋ ತರ ವಿಕೆಟ್ ಸಿಕ್ತು. ಆಮೇಲೆ ನಿಮ್ಗೆಲ್ಲ ಗೊತ್ತಿರಂಗೆ ಪ್ಲೇಯರ್ ಆಫ್ ದ ಮ್ಯಾಚ್ ನಮ್ಮ RJ ರವೀಂದ್ರ ಜಡೇಜಾ, ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್. ಈ ಕಡೆ ಸೆಂಚುರಿನೂ ಹೊಡೆದಿದ್ದಾರೆ, ಈ ಕಡೆ 4 ವಿಕೆಟ್ ತೆಗೆದ್ರು ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ. ಆ ತರ ಸೂಪರ್ ಆಗಿ ಬೌಲಿಂಗು ಮಾಡಿದ್ರು, ಸೂಪರ್ ಆಗಿ ಬ್ಯಾಟಿಂಗು ಮಾಡಿದ್ರು ಅಂತ ಹೇಳ್ಬೋದು. ಒಟ್ನಲ್ಲಿ ಗುರು 146 ರಂಗ ಅಂದ್ರೆ 162 ಆಲ್ಔಟ್ ಫಸ್ಟ್ ಇನ್ನಿಂಗ್ಸ್, ಆಮೇಲೆ ಸೆಕೆಂಡ್ ಇನ್ನಿಂಗ್ಸ್ 146 ಆಲ್ಔಟ್ ಅಂದ್ರೆ ಕಾಂಪಿಟೇಷನ್ ಇಲ್ಲ ಅನ್ನೋ ತರ. ಈ ಸೆಕೆಂಡ್ ಮ್ಯಾಚ್ ಈಸಿಲಿ ಗೆಲ್ತಾರೆ ನಮ್ಮ ಭಾರತ ತಂಡ ಅಂತ ಅನ್ನಿಸ್ತಾ ಇದೆ. ಅಂದ್ರೆ ಒಂದು ಕಾಂಪಿಟೇಷನ್ ಏನಾದ್ರು ಇದ್ದಿದ್ರೆ ಹೇಳ್ಬೋದಾಗಿತ್ತು ಮ್ಯಾಚ್ ಬಗ್ಗೆ. ಮ್ಯಾಚ್ ಅಷ್ಟೊಂದು ಇಂಟ್ರೆಸ್ಟಿಂಗೇ ಇಲ್ಲ ಅನ್ನೋ ತರ. ನಿನ್ನೆ ಮಾತ್ರ ಇಂಟ್ರೆಸ್ಟಿಂಗ್ ಅನಿಸ್ತು, ಯಾಕಂದ್ರೆ 3 ಸೆಂಚುರೀಸ್ ಎಲ್ಲ ಬಂದ್ವು ಅಂತ. ಇವತ್ತಂತೂ ಬೌಲರ್ಸ್ ಗಳಿಗೆ ಹಬ್ಬ ಇತ್ತು. ಪಟ ಅಂತ ವಿಕೆಟ್ ತೆಗೆದ್ಬಿಟ್ಟು ಮುಗ್ಸೇ ಬಿಟ್ರೆ 2.5 ದಿನದಲ್ಲಿ ಅಂತ. ಸೊ ನೋಡೋಣ ನೆಕ್ಸ್ಟ್ ಮ್ಯಾಚ್ ಏನ್ ಮಾಡ್ತಾರೆ, ಏನ್ ಕತೆ ಅಂತ. ಇನ್ನು ನೆಕ್ಸ್ಟ್ ಒಂದು ಅಪ್ಡೇಟ್ ಬಂತು ಗುರು. ಏನಪ್ಪಾ ಅಂತಂದ್ರೆ, ನಾವು ನಿನ್ನೆ ಡಿಸ್ಕಸ್ ಮಾಡ್ತಾ ಇದ್ವಿ ಆಬ್ವಿಯಸ್ಲಿ. ರೋಕೋ ಈಸ್ ಬ್ಯಾಕ್ ಫಾರ್ ಆಸ್ಟ್ರೇಲಿಯಾ. ಒಂದು ODI ಸೀರೀಸ್ ಇದೆ ಅಲ್ವಾ. ಸೊ ಏಕದಿನ ಸರಣಿಗೆ ನಮ್ಮ ರೋಕೋ ಅವರು ಬ್ಯಾಕ್ ಆಗ್ತಾರೆ ಅಂತ. ಆಮೇಲೆ ಇವತ್ತು T20 ಮತ್ತೆ ಏಕದಿನ ಸರಣಿಗೆ ಭಾರತ ತಂಡದ ಸ್ಕ್ವಾಡ್ ಪ್ರಕಟಣೆ ಮಾಡ್ತಾರೆ ಅಂತ ಸುದ್ದಿ ಇತ್ತು. ಆಮೇಲೆ ಏನಪ್ಪಾ ಅಂದ್ರೆ, ಇವಾಗ ಬರ್ತಿರೋ ಒಂದು ಮಾಹಿತಿ ನೋಡಿದ್ರೆ ಗುರು, ನಮ್ಮ ಶುಭ್ಮನ್ ಗಿಲ್ ODIಗೆ ಕ್ಯಾಪ್ಟನ್ ಆಗ್ತಾರೆ ಅಂತ ಸುದ್ದಿ ಬರ್ತಾ ಇದೆ. ಏನಂದ್ರೆ ಈ ಕಡೆ ರೋಹಿತ್ ಶರ್ಮಾ ಅವರು ಪಕ್ಕ 2027 ODI ವರ್ಲ್ಡ್ ಕಪ್ ವರ್ಗು ಅವರೇ ಕ್ಯಾಪ್ಟನ್ ಇರ್ತಾರೆ ಅಂತ ಅನ್ಕೊಂಡಿದ್ವಿ. ಬಟ್ ಬರೋ ಮಾಹಿತಿ ಅಂದ್ರೆ ಇವಾಗ ಬರ್ತಿರೋ ಮೂಲಗಳ ಮಾಹಿತಿಯ ಪ್ರಕಾರ
ಶುಭ್ಮನ್ ಗಿಲ್ ಕ್ಯಾಪ್ಟನ್ ಆಗ್ತಾರೆ ಅಂತ ಸುದ್ದಿ ಇದೆ. ಸೊ ಗೊತ್ತಿಲ್ಲ, ಅಂದ್ರೆ ಇನ್ನು ಕನ್ಫರ್ಮೇಶನ್ ಏನು ಬಂದಿಲ್ಲ. ಅಂದ್ರೆ ಸ್ಕ್ವಾಡ್ ಎಲ್ಲ ಬಂದ್ಮೇಲೆ ಅದ್ರ ಬಗ್ಗೆ ನೀಟಾಗಿ ಲೈವ್ ಅಲ್ಲಿ ಡಿಸ್ಕಸ್ ಮಾಡೋಣ ಏನ್ ಕತೆ ಅಂತ. ಬಟ್ ಒಟ್ಟಲ್ಲಿ ಬಂದಿರೋ ಒಂದು ಬಲ ಮೂಲಗಳ ಮಾಹಿತಿಯ ಪ್ರಕಾರ ಶುಭ್ಮನ್ ಗಿಲ್ ಕ್ಯಾಪ್ಟನ್ ಆಗ್ತಾರಂತ. ಗೊತ್ತಿಲ್ಲ ಏನಂತ. ಅಂದ್ರೆ ರೋಹಿತ್ ಶರ್ಮಾ ಅವರ ಒಂದು ಅಂಡರ್ ಅಲ್ಲಿ ಶುಭ್ಮನ್ ಗಿಲ್ ಸ್ವಲ್ಪ ಚೆನ್ನಾಗಿ ಬೆಳೆದು ಕ್ಯಾಪ್ಟನ್ ಆಗಿ ಅಂದ್ರೆ ಕ್ಯಾಪ್ಟನ್ಶಿಪ್ ತಗೋಬಹುದು, ಚೆನ್ನಾಗಿ ಮಾಡ್ಬೋದು ಅಂತ. ಬಟ್ ಆದ್ರೂ ಏನೋ ನಂಗೊಂದು ಆಸೆ ಅಂದ್ರೆ ಒಂದು ರೋಹಿತ್ ಶರ್ಮಾ ಸ್ವಲ್ಪ 2027 ವರ್ಲ್ಡ್ ಕಪ್ ಅಲ್ಲಿ ಫೈನಲ್ ಅಂದ್ರೆ ಕ್ಯಾಪ್ಟನ್ ಆಗಿ ಕಪ್ ಗೆದ್ದಿದ್ರೆ, ವರ್ಲ್ಡ್ ಕಪ್ ಅದು ODI ವರ್ಲ್ಡ್ ಕಪ್ ಗೆದ್ದಿದ್ರೆ ಸಖತ್ತಾಗಿರೋದು. ರೋಕೋ ಅವ್ರದ್ದು ಅಂತ. ಅಂದ್ರೆ T20 ವರ್ಲ್ಡ್ ಕಪ್ ಗೆದ್ದು ಹೆಂಗೆ ರಿಟೈರ್ಮೆಂಟ್ ಕೊಟ್ರಲ್ಲ, ಹಂಗೆ ODI ವರ್ಲ್ಡ್ ಕಪ್ ಗೆದ್ಬಿಟ್ಟು ಇಬ್ರು ರಿಟೈರ್ಮೆಂಟ್ ಕೊಡ್ಬೋದು ಅಂತ. ನಮ್ಮ ರೋಹಿತ್ ಅವರು ಕ್ಯಾಪ್ಟನ್ ಆಗಿ ರಿಟೈರ್ಮೆಂಟ್ ಕೊಡೋದು, ಈ ಕಡೆ ನಮ್ಮ ಕೊಹ್ಲಿ ಕಾಕ ಬೆನ್ನೆಲುಬಾಗೆ ರಿಟೈರ್ಮೆಂಟ್ ಕೊಡ್ಬೋದಪ್ಪ, ಆ ತರ ಅನಿಸ್ತಾ ಇತ್ತು. ಬಟ್ ನೋಡ್ಬೇಕು, ಇವಾಗ ಪ್ರಕಟಣೆ ಆದ್ಮೇಲೆ ಸ್ಕ್ವಾಡ್ದೆಲ್ಲ ಪ್ರಕಟಣೆ ಆದ್ಮೇಲೆ ಅದ್ರ ಬಗ್ಗೆ ನೀಟಾಗಿ ಲೈವ್ ಅಲ್ಲಿ ಡಿಸ್ಕಸ್ ಮಾಡೋಣ. ಅಂಡ್ ಈ ಕಾಂಪಿಟೇಷನ್ ಇಲ್ಲದೆ ಇರುವಂತ ಈ ಒಂದು ಫಸ್ಟ್ ಮ್ಯಾಚ್ ನಿಮ್ಗೆ ಏನ್ ಅನಿಸ್ತು, ನೋಡ್ಬಿಟ್ಟು ಏನ್ ಅನಿಸ್ತು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.